ಒಡೆಯ 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 ಅಂತೆ ಒಡೆಯ, ನಿನ್ ತಲೆ ಹೊಡೆಯ. ಹಂಗಾರೆ ಇವತ್ತು ನನ್ನ ಕೊನೆ ದಿನನ ಒಡೆಯ? ಕೊನೆ ದಿನ ಯಾರಿಗೆ ಯಾವಾಗ ಬರುತ್ತೆ ಅಂತ ಗೊತ್ತಿದ್ರೆ ಮನುಷ್ಯ ಮನುಷ್ಯನ್ ತರ ಇರ್ತಿರ್ಲಿಲ್ಲ, ಬೇರೆ ತರಾನೇ ಇರ್ತಿದ್ದ. ನೀವು ಮನುಷ್ಯನ ಬಗ್ಗೆ ಮಾತಾಡ್ತೀರಾ ಒಡೆಯ? ಈ ದೇಶ ಆಳೋ ದೊರೆ ಮನುಷ್ಯ ಅನ್ನೋದಾದ್ರೆ ನಾನು ಮನುಷ್ಯ. ಆತನಿಗೆ ಒಂದು ಸಾಮ್ರಾಜ್ಯ ಇದ್ರೆ ನನಗೂ ಒಂದು ಸಾಮ್ರಾಜ್ಯ ಇದೆ. ಅವೊಂದು ಊರು, ನಂದು ಕಾಡು. ಅದಿರ್ಲಿ, ಉಳಿದೋರೆಲ್ಲ ಏನ್ ಮಾಡ್ತಿದ್ದಾರೆ? ಹೊಟ್ಟೆಗೇನು ಇಲ್ದೆ ಒದ್ದಾಡ್ತಿದ್ದಾರೆ. ಯಾಕೆ? ರಾಜರ ಸಾಮ್ರಾಜ್ಯದಲ್ಲಿ ಅಷ್ಟೇ ಅಲ್ಲ ಒಡೆಯ, ನಿಮ್ ಸಾಮ್ರಾಜ್ಯದಲ್ಲೂ ಹಸಿವು ಅನ್ನೋದಿದೆ. ದಿಟ ಒಡೆಯ. ಯಾರೂ ಊಟ ಮಾಡಿಲ್ವಾ? ಊಟ ಮಾಡಿಲ್ವಾ ಅಂದೆ? ನೀವು ಕತ್ತರಿಸ್ಕೊಂಬರೋ ಬೆರಳು ತಿನ್ನಕ್ಕಾಗಲ್ವಲ್ಲ ಒಡೆಯ? ದವಸ ಧಾನ್ಯ ಏನು ಇಲ್ವಾ? ಇಲ್ವಾ? ಇಲ್ಲ ಒಡೆಯ. ಏಕಾಕ್ಷ, ಆ ಮೂಟೆಯಲ್ಲಿ ಏನಿದೆ? ಒಂದ್ ಕಡೆ ಬೆರಳು, ಇನ್ನೊಂದ್ ಕಡೆ ಈ ತಲೆ ಬುರುಡೆ, ಎರಡು ಊಟಕ್ಕೆ ಬರೋದಿಲ್ಲ ಒಡೆಯ. ಇವತ್ತು ರಾತ್ರಿ ಕುಬೇರ್ನಾಥನ ಮನೆಗೆ ಮುತ್ತಿಗೆ ಹಾಕಬೇಕು. ಅಲ್ಲಿವರೆಗೆ ಹಸಿವು ತಡ್ಕೊಂಡಿರಿ. ಯಾರು ನೀನು? ಸತ್ಪ್ರಜೆ, ಈ ದೇಶ ಸತ್ಪ್ರಜೆ. ಹೆಸರು? ಹೆಸರಿಲ್ಲ, ಅನಾಮಿಕ. ಕೆಲಸ? ಯಾಕೆ ಬೇರೆ ಏನು ಕೆಲಸ ಸಿಗ್ಲಿಲ್ವಾ? ಕುಬೇರ್ನಾಥ ಮನೆಗೆ ಹೋಗಿ ಬರ್ತೀವಿ, ಕಾಯ್ತಾ ಇರೋ. ಏಕಾಕ್ಷ, ಬಂದ್ವಿ. ಬಾಗ್ಲು
ಯಾರಯ್ಯ ನೀವೆಲ್ಲ? ನಾವ್ ಯಾರಾದ್ರೆ ನಿಮ್ಗೇನು? ನಿಮ್ಗೇನಾಗ್ಬೇಕಿತ್ತು? ನಮ್ಗೆ ಊಟ ಬೇಕಾಗಿತ್ತು, ಜೊತೆಗೆ ದವಸ ಧಾನ್ಯನೂ ಬೇಕಾಗಿತ್ತು. ನೀವು ಕೇಳಿದ ತಕ್ಷಣ ಕೊಡ್ಲಿಕ್ಕೆ ನಿಮ್ಮನ್ನೇನ್ ರಾಜರು ಕಳ್ಸಿದಾರಾ? ಹೌದು, ನಮಗೂ ಒಬ್ಬ ರಾಜರಿದ್ದಾರೆ. ಯಾವನೇ ಅವನ್ ರಾಜ? ನಾನ್ ಕಾಣ್ದಿರ ನಿಮ್ ರಾಜ? ನಾನು ಅಂಗುಲಿ ಮಾಲ. ನಾಲಿಗೆ ಇದೆ ಅಂತ ನಿಗರ್ಬೇಡ. ನೀನು ಅಷ್ಟೇ, ಸುಮ್ನೆ ನಮ್ಮನ್ನ ಹೆದರ್ಸಕ್ ಬರ್ಬೇಡ. ಹೆಚ್ಚಿಗೆ ಮಾತಾಡಿದ್ರೆ ನಾಳೆ ನಿನ್ನ ನೆತ್ರಳ್ಳಿ ರಂಗೋಲಿ ಬಿಡಿಸ್ಬೇಕಾಗುತ್ತೆ. ಅಯ್ಯೋ, ಹಾಗೆಲ್ಲ ಮಾಡಬೇಡಿ. ಏನೋ ಹುಡುಗ ಬುದ್ಧಿ ಮಾತಾಡ್ಬಿಟ್ಟ, ಕ್ಷಮಿಸಿ. ತಾವ್ ಒಳಗ್ ಬನ್ನಿ, ತಾವ್ ಒಳಗ್ ಬನ್ನಿ. ಆಗ ದಾರಿಗೆ ಬನ್ನಿ. ನೀವು ಒಳಗೆ ಬರೋದು ಬೇಡ, ಇಲ್ಲೇ ಕಾವಲ್ ಕಾಯ್ತಾ ಊಟ ಮಾಡಿ. ಏಕಾಕ್ಷ, ಒಳಗ್ ಬನ್ನಿ. ಬನ್ನಿ ಬನ್ನಿ, ಹೀಗೆ ಬನ್ನಿ, ಹೀಗೆ ಹೀಗೆ ದಯಮಾಡಿ ಇಲ್ಲಿ ಕುಳಿತುಕೊಳ್ಳಿ. ಹೇ, ನೀವೇನ್ ಮುಖ ನೋಡ್ತಾ ಇದ್ದೀರಾ? ಬೇಗ ಹೋಗಿ ಊಟ ತಂದ್ಕೊಡಿ. ವಜ್ರನಾಥ, ನೀನು ಹೊರಗಡೆ ಇರೋರ್ಗೆಲ್ಲ ಊಟದ ವ್ಯವಸ್ಥೆ ಮಾಡಿಸು. ಹಾಗೆ ಗಾಡಿಗೆ ದವಸ ಧಾನ್ಯ ಎಲ್ಲ ಹಾಕ್ಸು. ಹೋಗು. ಸರಿಯಪ್ಪ. ಹೋಗಿ. ಯಾಕೆ ನಿಂತಿದ್ದೀರಾ ಕುಬೇರ? ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ನಿಂತ್ಕೊಂಡೇ ಇರ್ತೀನಿ. ಹೌದೌದು, ರಾಜನೆದುರು ನಿಂತ್ಕೊಂಡ ಅಭ್ಯಾಸ, ಬಡವರೆದುರು ಸಿಟ್ಕೊಂಡ ಅಭ್ಯಾಸ. ಹಾಗೇನಿಲ್ಲ, ಹೀಗೆ ಹೀಗೆ ಅಭ್ಯಾಸ. ಬನ್ನಿ 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 ಕೊಡು, ತಗೊಳ್ಳಿ. ಕೊಡಿ ಕೊಡಿ ತಗೋಪ್ಪ. ನಮ್ಮನ್ನೇನು ಮಾಡಬೇಡಿ. ಊಟ ಮಾಡೋವರೆಗೂ ಏನೂ ಮಾಡೋದಿಲ್ಲ. ಊಟ ಮಾಡಿದ್ಮೇಲೆ ಕೈ ತೊಳಿತೀವಿ. ನೀರಲ್ಲಿ ಕೈ ತೊಳಿತೀವಿ, ನೆತ್ರಲ್ಲಲ್ಲ. ಸದ್ಯ ಅಷ್ಟು ಮಾಡಿ ನಿಮ್ದಮ್ಮಯ್ಯ. ನೀವೆಲ್ಲ ಸರಿಯಾಗಿದ್ರೆ ನೀರು, ಇಲ್ದಿದ್ರೆ ನೆತ್ರ. ನಿನ್ ಮಗನ ಹೆಸರೇನು ಕುಬೇರ್ನಾಥ? ನನ್ನ ಮಗನ ಹೆಸರು ವಜ್ರನಾಥ, ಹೆಂಡತಿ ಬಂಗಾರಮ್ಮ, ತಾಯಿ ಮುತ್ತಮ್ಮ. ಮುಂದೆ ಬರೋ ನಿನ್ನ ಸೊಸೆ ಹೆಸರು? ರತ್ನವಲ್ಲಿ. ಓ, ಮುತ್ತು, ರತ್ನ, ಬಂಗಾರ, ವಜ್ರ ಎಲ್ಲ ಈ ಕುಬೇರನಾಥನ ಮನೆಯಲ್ಲಿಯಾ? ಎಲ್ಲ ತಮ್ಮದೆಯೇ. ಹೌದೌದು, ನನ್ನದಯೇ. ಅದಕ್ಕೆ ನೀವೆಲ್ಲ ಇನ್ನೂ ಉಳ್ಕೊಂಡಿದ್ದೀರಾ. ಕೊಡು. ಬರ್ತೀವಿ. ಆಯ್ತು. ನೋಡಿ, ಈತ ಮಾರ, ಈತ ಭೈರ. ನಿಮಗ್ ಬೇಕಾದ ದವಸ ಧಾನ್ಯಗಳನ್ನ ಗಾಡಿಗೆ ಹಾಕೊಂಡು ಇವರೇ ನಿಮ್ ಜಾಗ ಕಲ್ಪಿಸ್ತಾರೆ. ಆದ್ರೆ ಇವರನ್ನ ಕಾಡಿನ ಒಳಗಡೆ ಬಿಟ್ಕೊಡಲ್ಲ. ಹೌದಾ? ಸರಿ, ಇಬ್ರು ಬನ್ನಿ ಇಲ್ಲಿ. ಏಕಾಕ್ಷ, ವಜ್ರನಾಥ ಏನೋ ಸಂಚು ಮಾಡ್ತಾ ಇದ್ದಾನೆ. ಮಾರ, ಭೈರ ಇಬ್ಬರ ಬಗ್ಗೆನೂ ನಿಗಾ ಇರಲಿ. ಮೋಸ ಮಾಡಿದ್ರೆ ಮುಗಿಸ್ಬಿಡಿ. ಯಾಕೆ ಹೀಗೆ ಒದ್ದಾಡ್ತಾ ಇದ್ದೀರಾ? ಮನೆ ಆಳು ಬರ್ತಾನೆ ಬಿಡಿ. ರಾತ್ರಿ ಕಳಿಸಿದ್ದು ನಾವು, ಬೆಳಗಾದ್ರೂ ಬರಲಿಲ್ಲ ಅಂದ್ರೆ ಏನರ್ಥ? ಅಂಗುಲಿ ಮಾಲ ಏನ್ ಮಾಡಿದ್ನೋ ಏನೋ. ಹೊಡ್ಯಾ ಹೊಡ್ಯಾ.
ಮಾರ ಎಲ್ಲಿ ಭೈರ? ನಾನು ಹೇಳ್ದಂತೆ ಮಾಡಿದ್ನ? ಅಂಗುಲಿ ಮಾಲ ನಡಕ್ತಾಳನ್ನ ಪತ್ತೆ ಹಚ್ಚದ್ನ? ಯಾಕೆ ಸುಮ್ಮನೆ ನಿಂತೆ? ಅವ್ರಿರೋ ಜಾಗ ಪತ್ತೆ ಆಯ್ತಾ? ಮಾರ ಎಲ್ಲಿ? ಯಾಕೆ ಸುಮ್ಮನೆ ಇದೀಯಾ? ಮಾತಾಡು. ಹೇಳಪ್ಪ, ಏನಾಯ್ತು ಹೇಳಪ್ಪ. ಮಾರ ಇನ್ನೂ ಅಲ್ಲೇ ಹುಡುಕ್ತಿದ್ದಾನ ಅಥವಾ ಪತ್ತೆ ಹಚ್ಚಿ ಅವ್ರ ಜೊತೆನೆ ಇದ್ದು ಹೊಂಚಾಕ್ತಿದ್ದಾನ? ಹೇಳು, ಎಲ್ಲಿದ್ದಾನೆ ಹೇಳು. ಮಾರ ಗಾಡಿಲೇ ಇದ್ದಾನೆ ಒಡೆಯ. ಗಾಡಿಲಿದ್ದಾನೆ? ಮಾರ 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 ಅಂಗುಲಿ ಮಾಲ ಮಾರನ್ ಕೊಂದು ಹಾಕ್ಬಿಟ್ಟಿದ್ದಾನೆ. ಶವ ಕಳಿಸಿದ್ದಾನೆ. ಇನ್ನು ನಾವು ಸುಮ್ಮನಿರಬಾರ್ದು. ನಾನು ರಾಜರ ಹತ್ರ ಹೋಗ್ತೀನಿ, ನೀನು ಸೇನಾಧಿಪತಿ ಹತ್ರ ಹೋಗು. ಓ, ನಗರದ ಶ್ರೀಮಂತ ಕುಬೇರನಾಥ ಇದ್ದಕ್ಕಿದ್ದ ಹಾಗೆ ಬಂದ ಕಾರಣ? ಅದೇ ಪ್ರಭು, ಹಳೆ ಕಾರಣ, ಅಂಗುಲಿಮಾಲನ ಆಕ್ರಮಣ. ಅದರ ಪರಿಹಾರಕ್ಕೆ ಸೇನಾಧಿಪತಿಗಳಿದ್ದಾರಲ್ಲ, ನಾನವರಿಗೆ ಆದೇಶ ಕೊಟ್ಟಿದ್ದೇನೆ. ಹೌದು, ರಾಜರು ಆದೇಶ ಮಾಡಿದ್ದಾರೆ. ಎಲ್ಲ ಜನಗಳ ಸೂಕ್ತ ರಕ್ಷಣೆ ನಮ್ಮ ಜವಾಬ್ದಾರಿ. ಇದರಲ್ಲಿ ಬಡವ ಬಲ್ಲಿದನೆಂಬ ಭೇದ ಭಾವ ಇಲ್ಲವೇ ಇಲ್ಲ. ಬಡವರ ಸಮಸ್ಯೆನೇ ಬೇರೆ, ಬಲ್ಲಿದರ ಸಮಸ್ಯೆನೇ ಬೇರೆ ಸೇನಾಧಿಪತಿಗಳೇ. ಆದರೆ ರಾಜ್ಯದ ರಕ್ಷಣೆ ಎಲ್ಲರಿಗೂ ಒಂದೇ ವಜ್ರನಾಥ. ರಕ್ಷಣೆ ಅನ್ನೋದು ಎಲ್ಲರಿಗೂ ಒಂದೇ ತರವಾಗಿ ಇರಬೇಕಾಗಿಲ್ಲ ಪ್ರಭು. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನಾವು ನಮ್ಮ ಆದಾಯದಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಕಾಣಿಕೆ ಕೊಡೋ ಜನ, ಬಡವರು ಈ ಕಾಣಿಕೆಯಲ್ಲಿ ಬದುಕೋ ಜನ. ನೀವು ಹೇಳ್ತಿರೋದು ನಿಜ. ನಿಮ್ಮಂಥವರು ಸುರಕ್ಷಿತವಾಗಿದ್ದರೆ ನಮ್ಮ ಬೊಕ್ಕಸವೂ ಸಮೃದ್ಧವಾಗಿರುತ್ತದೆ. ಬೊಕ್ಕಸ ರಕ್ಷಣೆಯೇ ಮುಖ್ಯ ಮಾನದಂಡವಾದರೆ ಅದು ರಕ್ಕಸ ರಾಜ್ಯವಾಗುವುದಿಲ್ಲವೇ? ಅಂಗುಲಿ ಮಾಲಿನಿಂದ ಈಗಾಗಲೇ ರಕ್ಕಸ ರಾಜ್ಯವಾಗಿದೆ. ನಾವು ಕೇಳ್ತಾ ಇರೋದು ಕನಿಷ್ಠ ರಕ್ಷಣೆ ಮಾತ್ರ. ರಕ್ಷಣೆ ಕೇಳಿದವನ್ನ ರಕ್ಕಸರಿಗೆ ಹೋಲಿಸ್ತೀರೇನು? ಅದಲ್ಲ ವಜ್ರನಾಥ. ಪವಿತ್ರಮಣಿ, ನೀನು ಸ್ವಲ್ಪ ಸುಮ್ಮನಿರು. ನೋಡಿ ವಜ್ರನಾಥ, ನೀವು ನಮ್ಮ ಪತ್ನಿ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೀರಾ. ರಾಜ್ಯದ ರಕ್ಷಣೆಗೆ ತೆರಿಗೆ, ಕಪ್ಪ, ಕಾಣಿಕೆಗಳನ್ನು ಕೊಡದೆ ಇರೋರ್ಗೂ ಕೂಡ ಸೂಕ್ತ ರಕ್ಷಣೆ ಕೊಡಬೇಕು ಅಂತಕ್ಕಂಥದ್ದು ಈಕೆ ಮಾತಿನ ಅರ್ಥ. ನಿಮಗೆ ಸೂಕ್ತ ರಕ್ಷಣೆ ಕೊಡಬಾರದು ಅಂತಕ್ಕಂಥದ್ದೇನೂ ಅಲ್ಲ. ನಿಮಗೆ ರಕ್ಷಣೆ ಕೊಡೋ ಕರ್ತವ್ಯ ನಮ್ಮದು. ಆದರೆ ನಮ್ಮಿಂದ ರಕ್ಷಣೆ ಪಡೆದು ನಿಮ್ಮ ಖಜಾನೆಯನ್ನ ಭರ್ತಿ ಮಾಡಿಕೊಂಡು ನಮ್ಮ ಖಜಾನೆಯನ್ನ ಮಾಯ ಮಾಡಿಕೊಡುದು ಎಲ್ಲಾದರೂ ಉಂಟೆ ಪ್ರಭು. ಕಾಲ ಕಾಲಕ್ಕೆ ಕಂದಾಯ, ಕಪ್ಪ ಕಾಣಿಕೆಗಳ ಸಂದಾಯ ಎಲ್ಲವನ್ನೂ ನೆರವೇರಿಸ್ತೀವಿ. ಅವು ದಯಮಾಡಿ ಆ ಅಂಗುಲಿಮಾಲನ್ನ ಮಟ್ಟ ಹಾಕಬೇಕು ಅಷ್ಟೇ. ಅಂಗುಲಿಮಾಲ ನಿಮಗಷ್ಟೇ ಅಲ್ಲ, ನನಗೂ ಭಯಾನಕ. ಅವನೊಬ್ಬ ಭಯೋತ್ಪಾದಕ. ಭಯೋತ್ಪಾದಕರಿಗೆ ನಿಜವಾದ ಧರ್ಮ ಇಲ್ಲ, ಧ್ಯೇಯ ಇಲ್ಲ, ದಾರಿನೂ ಇಲ್ಲ. ದಾರಿ ಉದ್ದಕ್ಕೂ ರಕ್ತ ಚೆಲ್ಲೋದು, ಅರಾಜಕತೆ ಉಂಟು ಮಾಡೋದು, ಕಂಡ್ಕಂಡವ್ರನ್ನ ಕೊಲ್ಲೋದು. ತಾವು ಸಾಯೋಕೆ ಸಿದ್ಧರಾಗಿ ಬೇರೆಯವರನ್ನ ಸಾಯಿಸೋದು ಅವರ ಸ್ವಭಾವ. ಹಾಗಾದ್ರೆ ನಾವು ಸಾಯ್ಬೇಕಾ? ಇಲ್ಲ, ನಾನ್ ಸಾಯಿಲ್ಲ. ಸಾಯೋಕು ಸಾಯಿಸೋಕು ಸಿದ್ಧವಾಗಿರೋ ಸೈನ್ಯ ನಮ್ಮಲ್ಲಿದೆ. ಅಂಗುಲಿಮಾಲನ ವಿಷಯ ತಾವು ಬಿಟ್ಟುಬಿಡಿ, ತಾವಿನ್ನ ಹೊರಡಬಹುದು. ಸರಿ, ನಿಮ್ಮನ್ನು ನಂಬ್ಕೊಂಡು ಹೊರಡ್ತೇನೆ. ನಮ್ಮನ್ನ ನಮ್ದು ಇನ್ಯಾರು ನಂಬ್ತೀರಾ? ಅಂಗುಲಿಮಾಲನ್ನ? ಹೋಗ್ರಿ, ಎಲ್ಲ ಹೋಗ್ರಿ. ಅಂಗುಲಿಮಾಲ, ಅಂಗುಲಿಮಾಲ.